ಪ್ರಾಪರ್ಟೀಸ್ ಇನ್ ಮೈಸೂರು. ಇದು 1.5 ಎಕರೆ ಫುಲ್ಲಿ ಡೆವಲಪ್ಡ್ ಫಾರ್ಮ್ ಹೌಸು. ಒಂದು ದೊಡ್ಡದು ಮನೆ ಇದೆ. ವಾಚ್ಮೆನ್ಗೆ ಒಂದು ಸಪ್ರೇಟಾಗಿ ಮನೆ ಕಟ್ಟಿದ್ದಾರೆ. ದನದ ಕೊಟ್ಟಿಗೆನೂ ಮಾಡಿದ್ದಾರೆ. ಕುದುರೆ ಕಟ್ಟೋದಕ್ಕೆ ಅದಕ್ಕೊಂದು ಕೊಟ್ಟಿಗೆ ಮಾಡಿದ್ದಾರೆ. ಈ ಮನೆಯೂ ಭಾಳ ವಿಶಾಲವಾಗಿದೆ. ಜೊತೆಗೆ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಮನೆ ಇದು. ಸ್ಯಾನಿಟರಿ ಐಟಮ್ ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ಸೇ ಮಾಡಿಸಿರೋದು. ನೋಡಿ, ಎಂಟ್ರೆನ್ಸ್ ಗೇಟ್ ಇದು. ಇಲ್ಲಿ ಕಲ್ಲಲ್ಲಿ ಕಟ್ತಾ ಇದ್ದಾರಲ್ಲ, ಇದು ಫಾಲ್ಸ್ ಬೀಳಕ್ಕೆ ರೆಡಿ ಮಾಡ್ತಾಯಿದ್ದಾರೆ. ನೋಡಿ, ಇದು ನಾಲೆ ಇದೆಯಲ್ಲ, ಇದರಲ್ಲಿ ಕಾವೇರಿ ನೀರು ಬರ್ತದೆ. ಹೊರಗಡೆ ಒಂದು ಕಾವೇರಿ ನೀರು ಬರೋದು ಇದೆ, ಇಲ್ಲೂ ಹೊರಗಡೆನೂ ಬರ್ತದೆ. ಇಲ್ಲಿ ಮನೆ ಕಾಣ್ತಲ್ಲ ಎದುರುಗಡೆ, ಇದು ವಾಚ್ಮೆನ್ಗೆ. ಅದ್ರ ಹಿಂದ್ಗಡೆ ದನದ ಕೊಟ್ಟಿಗೆ. ಅದಾದಮೇಲೆ ಬ್ಲೂ ಶೀಟ್ ಕಾಣ್ತಿಲ್ಲ, ಅದು ಕುದುರೆಗೆ ಅಂತ ಕಟ್ಟಿರೋದು. ನೋಡಿ, ಈ ಥರ ಮಿಕ್ಸೆಡ್ ಫಾರ್ಮ್ ಮಾಡಿದ್ದಾರೆ, ಮಿಕ್ಸೆಡ್ ಫ್ರೂಟ್ ಫಾರ್ಮ್. ಇದರಲ್ಲಿ ತೆಂಗು 50% ಇದೆ, ಮಿಕ್ಕಿದ್ದು 50% ಎಲ್ಲ ಅಸಾರ್ಟೆಡ್ ಹಣ್ಣಿನ ಗಿಡ ಹಾಕಿದ್ದಾರೆ. ಅದರಲ್ಲಿ ಮಾವು, ಸಪೋಟ, ವಾಟರ್ ಆಪಲ್, ಸ್ಟಾರ್ ಫ್ರೂಟ್, ಜಾಕ್ ಫ್ರೂಟು, ಈ ಥರದ್ದೆಲ್ಲ ಮಿಕ್ಸಿಂಗ್ ಹಾಕಿದ್ದಾರೆ ಫ್ರೂಟ್ಗಳು. ನೋಡಿ, ಮೇಲ್ಗಡೆ ನಿಂತ್ಕೊಂಡು ನಾನು ವೀಡಿಯೋ ಮಾಡ್ತಾ ಇರೋದು. ಇದು RCC, ಈ ಮನೆ ಮೇಲೆ RCC. ನೋಡಿ, ಪಿಲ್ಲರ್ ಹಾಕಿದ್ದಾರೆ. ಪಿಲ್ಲರ್ಗೆ 16 ರಾಡ್ ಹಾಕಿ ಕಟ್ಟಿರೋದು. ಇನ್ನೂ 2 ಬಿಲ್ಡಿಂಗ್ ಈ ಥರ ಮೇಲ್ಗಡೆ ಕಟ್ಬೋದು. ಸುತ್ತ ಗಾರ್ಡನ್ನು, ಮಧ್ಯದಲ್ಲಿ ಮನೆ ಇರೋದು. ಭಾಳ ಚೆನ್ನಾಗಿ ಕಾಣ್ತಿದ್ದು. ರೆಡ್ ಸಾಯಿಲ್. ನೋಡಿ, ಮನೆ ಮುಂದೆ ಈ ಥರ ಲಾನ್ ಹಾಕಿದ್ದಾರೆ. ನೋಡಿ, ಎಲ್ಲ ಥರದ್ದು ಅಸಾರ್ಟೆಡ್ ಟ್ರೀಸ್ ತೋರಿಸ್ತಾ ಇದ್ದೀನಿ. ನೋಡಿ, ರಾಮಫಲ, ಸೀತಾಫಲ ಇದೆಲ್ಲ ಹಾಕಿದ್ದಾರೆ. ಈ ಥರ ಸುತ್ತ ಈ ಥರ ಕಾಣ್ತಾ ಇದೆಯಲ್ಲ, ಪಿಲ್ಲರ್ ಹಾಕಿ ಈ ಥರ ಸುತ್ತ 3 ಕಡೆನೂ ಇದೇ ಥರ ಮಾಡಿದ್ದಾರೆ. 50 ಜನ ಒಟ್ಟಿಗೆ ಬಂದ್ರೂ ಆರಾಮಾಗೆ ಇದ್ಬಿಟ್ಟು ಫಂಕ್ಷನ್ಸ್ ಎಲ್ಲ ಮಾಡ್ಬೋದು. ಆ ರೀತಿ ಮಾಡಿದ್ದಾರೆ. ಹೂವಿನ ಗಿಡಗಳು ಹಾಕಿದ್ದಾರೆ, ಲೈಟಿಂಗ್ ಹಾಕಿದ್ದಾರೆ. ನೋಡಿ, ಲೈಟಿಂಗ್ ಒಂದು ಲೈನ್ ಏನೋ ಮಿಸ್ ಆಗಿದೆ, ಇಲ್ಲಾಂದರೆ ಸೇಮ್ KRS ಅಲ್ಲಿ ಇರುತ್ತಲ್ಲ ಆ ಥರ ಮಾಡಿದ್ದಾರೆ ಲೈಟಿಂಗ್. ನೋಡಿ, ಇದು ಮನೆಯದು ಮೇನ್ ಡೋರ್. ಲಿವಿಂಗು ಭಾಳ ದೊಡ್ಡದಾಗಿದೆ. ರೈಟ್ ಸೈಡಲ್ಲಿ ಕಾಣ್ತಾ ಇಲ್ಲ, ಇದೊಂದು ಬೆಡ್ರೂಮು. ಅದ್ರ ಪಕ್ಕದಲ್ಲಿ ಇನ್ನೊಂದು ಬೆಡ್ರೂಮು. ಎದುರುಗಡೆ ಕಾಣ್ತಾ ಇರೋದು ಪೂಜಾ ರೂಮು. ಲೆಫ್ಟಲ್ಲಿ ಹೋದರೆ ಕಿಚನ್. ಮೈಸೂರು ಸಿಟಿ ಸೆಂಟ್ರಿಂದ, ಸಿಟಿ ಬಸ್ ಸ್ಟ್ಯಾಂಡಿಂದ 16ನೇ ಕಿಲೋಮೀಟ್ರ್ ಇದು. ಫುಲ್ ಕಂಪ್ಲೀಟ್ ಪ್ರಾಪರ್ಟಿ ತನಕನೂ ಟಾರ್ ರೋಡ್. ಮೊದಲು ಟಾರ್ ರೋಡ್ ಇರಲಿಲ್ಲ, ಅರ್ಧ ಕಿಲೋಮೀಟ್ರ್. ಈಗ ಅದೂ ಟಾರ್ ರೋಡ್ ಮಾಡ್ತಾಯಿದ್ದಾರೆ. ಇನ್ನೊಂದು 10-15 ಡೇಸಲ್ಲಿ ಕ್ಲೋಸ್ ಆಗಿಬಿಡ್ತದೆ, ಇದು ಟಾರ್ ಆಗಿಬಿಡ್ತದೆ. ನೋಡಿ, ಇದು ಬೆಡ್ರೂಮು. ಈ ಬೆಡ್ರೂಮ್ ಇದೆ, ಹೆಂಗಿದೆ ಸೇಮ್ ಅದೇ ಥರ ಪಕ್ಕದಲ್ಲಿದೆ. ವಾರ್ಡ್ರೋಬ್ ಅದಕ್ಕೂ ಮಾಡಿದ್ದಾರೆ, ಡ್ರೆಸ್ಸಿಂಗ್ ಟೇಬಲ್ ಮಾಡಿದ್ದಾರೆ. ನೋಡಿ, ಇದು ಡ್ರೆಸ್ಸಿಂಗ್ ರೂಮ್. ಇದು ಡ್ರೆಸ್ಸಿಂಗ್ ರೂಮು. ಇದಕ್ಕೂ ರಾಫ್ಟ್ ಮಾಡಿದ್ದಾರೆ ಮೇಲ್ಗಡೆ. ನೋಡಿ, ವಾಶ್ ಬೇಸಿನ್ ಪಕ್ಕದಲ್ಲೂ ಏನು ಸರಿ ಪಕ್ಕದ ರೂಮು ಇದೇ ಥರ ಇರೋದು, ಅಟ್ಯಾಚ್ ಬಾತ್ರೂಮು. ಇದೆಲ್ಲ ಜಾಗ್ವಾರ್ ಫಿಟ್ಟಿಂಗ್ಸು. ಪಿಲ್ಲರ್, ಬೀಮ್ ಎರಡೂ ಹಾಕಿದ್ದಾರೆ RCCಗೆ. ನೋಡಿ, ರೈಟ್ ಸೈಡಲ್ಲಿ ಕಾಣ್ತಾ ಇದೆಯಲ್ಲ, ಇದೊಂದು ಬೆಡ್ರೂಮು. ಇದು ಪೂಜಾ ರೂಮು. ಇದು ಕಿಚನ್. ನೋಡಿ, ಫ್ರಿಡ್ಜ್ ಇಟ್ಕೊಳ್ಳೋದಕ್ಕೂ ಪ್ರೊವಿಷನ್ ಮಾಡಿದ್ದಾರೆ. ಫಿಲ್ಟ್ರ್ ವಾಟ್ರನ್ನು ವ್ಯವಸ್ಥೆ ಮಾಡಿದ್ದಾರೆ. ಮೇಲ್ಗಡೆ ಅಂಟಿಸ್ಬೇಕಾಯಿತು ಇದಕ್ಕೆ, ವಾಲ್ಗೆ ಕೆಳಗಡೆ ಇಟ್ಟಿದ್ದಾರೆ. ಜಾಸ್ತಿ ಬರೋಕ್ಕಿಲ್ಲ ಇವರು, ಅದಕ್ಕೋಸ್ಕರ ಆ ಥರ ಮಡಗಿದ್ದಾರೆ. ನೋಡಿ, 2ನೇ ಬೆಡ್ರೂಮ್ ಇದು. ಇದನ್ನು ಸೇಮ್ ಅದೇ ಥರ ಬೆಡ್ರೂಮ್ ಇದು. ಮೈಸೂರಿಗೆ ನಿಯರೆಸ್ಟ್ ಇದೆ. ನೋಡಿ, ಇದು ಡ್ರೆಸ್ಸಿಂಗ್ ರೂಮು, ಇದು ಅಟ್ಯಾಚ್ ಬಾತ್ರೂಮು. ಎರಡಕ್ಕೂ ಗೀಝರ್ ಹಾಕಿದ್ದಾರೆ. ನೋಡಿ, ಗಾರ್ಡನ್ನು ಈ ಥರ ಇದೆ ಹೊರಗಡೆ.
ಈ ಲೈಟಿಂಗ್ ಎಲ್ಲ ಹೊಡೆದ್ರೆ ನೋಡಿ, ಆ ಕಡೆದು 3 ಲೈಟೇ ಬರ್ತಾ ಇರೋದು ನೋಡಿ. ಈ ಕಡೆನೂ ಸ್ವಲ್ಪ ಲೈಟಿಂಗ್ ಇದೆ, ಕೆಲವು ಹೊರಟೋಗಿದೆ. ವೈರು ಸ್ವಲ್ಪ ಚೆಕ್ ಮಾಡಿಸ್ಬೇಕು. ಅದು ಇನ್ನು ಸ್ವಲ್ಪ ಕತ್ತಲೆ ಆಗಿದಾಗ ಇನ್ನೂ ಚೆನ್ನಾಗಿ ಕಾಣ್ತದೆ ಇದು ಲೈಟ್ ಹಾಕಿದ್ರೆ. ನೋಡಿ, ಸುತ್ತ ಗ್ರೀನರಿ, ಮಧ್ಯದಲ್ಲಿ ಈ ಥರ ಮನೆ, ಎಲ್ಲ ಥರದ್ದು ಪಕ್ಷಿಗಳು ಬರ್ತವೆ. ಅದರಲ್ಲಿ ಜಾಸ್ತಿ ನವಿಲುಗಳಿರೋದು. ಒಂದೊಂದು ಬ್ಯಾಚಲ್ಲಿ 10-15 ಬರ್ತವೆ ನವಿಲುಗಳು. ಬೇರೆ ಪಕ್ಷಿಯನ್ನು ಸುಮಾರು ಬರ್ತವೆ ಇಲ್ಲಿ. ಮತ್ತು 100% ಆಕ್ಸಿಜನ್ ಬರೋ ಅಂಥ ಜಾಗ ಇದು. ಸ್ವಲ್ಪನೂ ಪೊಲ್ಯೂಷನ್ ಇಲ್ಲ ಇಲ್ಲಿ. ಹೆಲ್ತ್ ಪ್ರಾಬ್ಲಮ್ ಇರುತ್ತಲ್ಲ ಅಂಥವ್ರು ಬಂದ್ರೂ ಅರ್ಧ ಹೆಲ್ತ್ ಇಲ್ಲಿ ಇದ್ಬಿಟ್ಟೇ ಕಮ್ಮಿ ಆಗಿಬಿಡ್ತದೆ. ನೋಡಿ, ಇಲ್ಲೂ ಲೈಟಿಂಗ್ ಹಾಕಿದ್ದಾರೆ, ಮಧ್ಯದಲ್ಲೂ ಲೈಟಿಂಗ್ ಮಾಡಿದ್ದಾರೆ. ಅದು ವೈರ್ ಲೂಸ್ ಆಗಿರೋದ್ರಿಂದ ಲೈಟ್ ಬರ್ತಾ ಇಲ್ಲ. ಇಲ್ಲಿ ನಮ್ಮ ಹಿಂದಕ್ಕೆ ಮೇಲ್ಗಡೆ ಹೋದರೆ ವಾಚ್ಮೆನ್ ಮನೆ, ದನದ ಕೊಟ್ಟಿಗೆ ಇದೆಲ್ಲ ಇರೋದು. ಇದು ಮೇನ್ ಮನೆ, ಇದು ಉಳ್ಕೊಳ್ಳೋದಕ್ಕೆ. ಈ ಲೈಟಿಂಗು ಸ್ವಲ್ಪ ಬೆಳಕಿರೋದ್ರಿಂದ ಕಾಣ್ತಾ ಇಲ್ಲ. ಸ್ವಲ್ಪ ಕತ್ತಲೆ ಆಯಿತು ಅಂದರೆ ಇನ್ನೊಂದು 10-15 ನಿಮಿಷದಲ್ಲಿ ಇನ್ನೂ ಚೆನ್ನಾಗಿ ಕಾಣ್ತಾಯಿತ್ತು. ಆವಾಗ ವೀಡಿಯೋ ಮಾಡ್ತಿದ್ರೆ. ನೋಡಿ, ಹೂವಿನ ಗಿಡನೂ ಹಾಕಿದ್ದಾರೆ.